ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಚನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೀಚಿಗೊಂಡನಹಳ್ಳಿ ಗ್ರಾಮದಲ್ಲಿ ಸುಮಾರು 6 ತಿಂಗಳ ಹಿಂದೆ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ರಸ್ತೆಗಳನ್ನು ಹೊಡೆದು ಹಾಕಲಾಗಿತ್ತು. ಗುತ್ತಿಗೆದಾರರು ಸರಿಯಾಗಿ ಕೆಲಸ ನಿರ್ವಹಿಸದೆ ಕಳಪೆ ಕಾಮಗಾರಿಗಳನ್ನು ಮಾಡುವುದರ ಮುಖಾಂತರ ಇಲ್ಲಿನ ಸಾರ್ವಜನಿಕರು ಸುಗಮವಾಗಿ ವಾಹನಗಳು ಚಲಾಯಿಸಲು ಆಗದೆ ಬಿದ್ದು ಗಾಯಗಳಾಗಿರುವ ಪ್ರಸಂಗವೂ ಕೂಡ ನಡೆದಿದೆ. ಗ್ರಾಮಸ್ಥರು ಅನೇಕ ಬಾರಿ ಗುತ್ತಿಗೆದಾರರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಗ್ರಾಮದಲ್ಲಿ ಸಿಸಿ ರಸ್ತೆಗಳನ್ನು ಸರಿಪಡಿಸದೆ ಹೋದಲ್ಲಿ ಜಿಲ್ಲಾ ಪಂಚಾಯಿತಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಹೊಸದಾಗಿ ಎಲ್ಲ ರೋಡ್ ಮಾಡಿದ್ರು, ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ರು. ಈ ಗ್ರಾಮ ಪಂಚಾಯತಿ ಮೆಂಬರ್ಗಳಾದವರು ಈಗ ಊರಲ್ಲಿ ಫಸ್ಟ್ ಯಾರೋ ಊರಲ್ಲಿ ಫಸ್ಟ್ ಯಾರೋ ಮುಖಂಡರ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವ್ರ ಗಮನ ಕೂಡ ಬರ್ದಿರಾ, ವಾಟರ್ ಮ್ಯಾನ್ ಅವ್ರ ಗಮನ ಕೂಡ ಬರ್ದಿರ. ವಾಟರ್ ಮ್ಯಾನ್ ಯಾರೋ ಹೇಳಿದ್ರಂತ ಮೇಲೆ ಬಂದು ಕೆಲಸ ಮಾಡಿಸಿದಾರ. ಇವತ್ತು ಅವ್ರು ತಗೊಂಬಂದು 1000 ರೂಪಾಯಿ ಐಟಮ್ ತಗೊಂಬಂದು ಲಾಕವ್ರೆ, ಅವ್ರು ಹೆಂಗ್ ಬೇಕಂಗೆ ಕಿತ್ತಾಕೊಂಡವ್ರ ರೋಡು ಹೋಗವ್ರೆ. ಈಗ ಮಾಜಿ ಪಾಪ ಗ್ರಾಮ ಪಂಚಾಯತಿ ಮೆಂಬರ್ ರಾಮೇಗೌಡನವರು 1 ತಿಂಗಳಿಂದ ಹೇಳ್ತಾವ್ರೆ ಸಿಇಒ ಹತ್ರ ಹೋಗೋಣ ಮಾತಾಡೋಣ ಅಂತ ಹೇಳ್ಬಿಟ್ಟು. ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪಂಚಾಯತಿ ಪಿಡಿಒ ಆಗ್ಬೋದು, ಅವರಂತೂ ಅಡ್ರೆಸ್ಗೆ ಇಲ್ಲ. ನಾನು 3 ಸರಿ ಹೇಳಿದ್ದೀನಿ, ಯಾರು ಇವತ್ತವರೆಗೂ ಇಲ್ಲಿ ಬಂದು ಏನಂತ ಸಮಸ್ಯೆ ಕೇಳಿಲ್ಲ. ಅಯ್ಯಣ್ಣ ಪಾಪ 4-5 ಸರಿ ಸುಮ್ಮನೆ ಹುಡುಗರನ್ನ ಕೇಳವ್ರೆ, ಮೆಂಬರ್ಗಳನ್ನ ಕೇಳವ್ರೆ. ಪಾಪ ಇವ್ರಿಗೂ ಮಾಹಿತಿ ಇಲ್ಲ, ಯಾವುದಿಲ್ಲ. ಇವತ್ತು ಚೆನ್ನಾಗಿದ್ದ ರೋಡ್ಗಳನ್ನ ಅಧ್ವಾನ ಮಾಡಿ ಹೋಗವ್ರೆ. ದಯವಿಟ್ಟು ಇದ್ರ ಮೇಲೆ ಏನೈತೆ ಕ್ರಮ ತಗೊಂಡು ಅವ್ರಿಗೊಂದು ಸ್ವಲ್ಪ ಬಿಲ್ ಮಾಡಿದಿರಾ, ದಯವಿಟ್ಟು ನಮ್ಮ ರಸ್ತೆಗಳು ಹೆಂಗಿದ್ವು ಹಂಗೆ ನಮ್ಗೆ ರೆಡಿ ಮಾಡ್ಕೊಡ್ಬೇಕು. ಇದ್ರ ಜವಾಬ್ದಾರಿನ ಯಾರೋ ಒಬ್ರು ವಹಿಸ್ಕೊಂಡು ಸಂಬಂಧಪಟ್ಟವ್ರು ವಹಿಸ್ಕೊಂಡು ಬಂದು ಇಮಿಡಿಯೇಟ್ ಆಗಿ ಇದನ್ನ ಇದು ಮಾಡ್ಕೊಡ್ಬೇಕು. ಇನ್ನ ಅವ್ರ ಐಟಮ್ ಅಲ್ಲಿ ಪೈಪ್ಗಳೈತೆ, ಏನ್ ಐಟಮ್ ಎಲ್ಲ ಅದನ್ನೇನೈತೆ ಸಂಬಂಧಪಟ್ಟವ್ರು ಪಂಚಾಯತಿ ಅವ್ರು ತಗೊಂಡು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ನಮ್ಮ ರಸ್ತೆಗಳು ಏನೈತೆ ಅದನ್ನ ರೆಡಿ ಮಾಡ್ಕೊಳ್ಳಿ. ಇಷ್ಟ ಸರ್, ನಮ್ಮ ನಾನು ಇಷ್ಟ ಹೇಳಾಗ ನಿಮ್ಮ ಕೇಳ್ಕೊಂತೀನಿ. ಬಂದು 6 ತಿಂಗಳ ಮೇಲೆ ಆಯ್ತು. ಏನೋ ರೋಡ್ಗೆಲ್ಲ ರಸ್ತೆಗಳು ಅವು ಇವೆಲ್ಲ ಕಿತ್ತು ನಾಶ ಮಾಡಿ ಆಕ್ಸಿಡೆಂಟ್ಗಳಾಗಿ ಬಿದ್ದು ಮಣಗಾಲಗಳು ಹೊಡೆದಿಕೊಂಡಾರೆ. ಇದ್ರ ಬಗ್ಗೆ ಯಾರು ಎಚ್ಚೆತ್ಕೊಂಡಿಲ್ಲ. ಮೆಂಬರ್ಗಳು ಆಗ್ಲಿ, ಇದು ಪಿಡಿಒ ಆಗ್ಲಿ, ಗ್ರಾಮ ಪಂಚಾಯತ್ ಯಾರು ಎಚ್ಚೆತ್ಕೊಂಡಿಲ್ಲ. ನಮ್ಗೆ ಅನಾನುಕೂಲ ಆಗ್ತೈತೆ. ಇದು ಮುಂದಿನ ಕ್ರಮ ಏನ್ ತಗೋಬೇಕು ಎಲ್ಲ ಊರೆಲ್ಲ ಸೇರಿ ಒಂದು ಕಡೆ ಸೇರಿಕೊಂಡು ಏನ್ ತೀರ್ಮಾನ ತಗೋಬೇಕು ತಗೊಂಡ್ರಿ. ಇಲ್ಲಿ ಯಾವ ಕಡೆ ಹೋಗ್ಬೇಕಾ ನಮ್ಗೆ ಇಕ್ಕಟ್ಟಾಗಿದೆ ಓಡಾಡಕ ಮಾಡಕ. ತುಂಬಾ ಇದ್ರ ಕಡೆ ಊರ್ ಕಡೆ ಯಾರೇ ಆಗ್ಲಿ, ಅಧಿಕಾರಿಗಳಾಗ್ಲಿ, ಸಿಒ ಆಗ್ಲಿ, ಇಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಆಗ್ಲಿ, ಅಧಿಕಾರಿಗಳಾಗ್ಲಿ, ಇಲ್ಲಿ MLA ಆಗ್ಲಿ, ಗೆದ್ದ ಮೇಲೆ ಯಾರು ಏನ್ ಕಡೆ ಈ ಕಡೆ ಊರ್ ಕಡೆ ಆಗ್ಲಿ ಏನ್ ಕಡೆ ತಲೆ ಕೂಡ ಹಾಗೆ ಮಲಗಿರ್ಲಿ ಕಡೆ ಎಲ್ಲ ಈ ಕಡೆ ನೋಡ್ಕೊಂಡು ಏನು ವ್ಯವಸ್ಥೆ ಮಾಡ್ಕೊಳ್ಳಿ. ರಸ್ತೆ ದುರಸ್ತಿಯಾಗಿ ಎಷ್ಟು ತಿಂಗಳಾಯ್ತು? ಏನು 6 ತಿಂಗಳಾಗ್ಲೇನಪ್ಪ, 6 ತಿಂಗಳ ಮೇಲೆ ಆಯ್ತಪ್ಪ. ಇದ್ರ ಕಡೆ ನೋಡು ಅವರೆಲ್ಲ ಮೆಂಬರ್ಗಳೆಲ್ಲ ಇದ್ದಾರೆ. ಇನ್ನೂ ಒಂದ್ಸರಿ ಕೇಳ್ಕೊಡ್ರಿ ಅವ್ರ ಹತ್ರ ಯಾವ ತರ ಹೇಳ್ತಾರೆ, ಏನು ಅವ್ರಿಗೆಲ್ಲ ಗೊತ್ತಿರ್ತೈತೆ. ಇವಾಗ ಹೊಸ ಪೈಪ್ ಲೈನ್ ಮಾಡಿಲ್ಲ, ಯಾವ್ದು ಕ್ಲಿಯರ್ ಆಗಿದ್ರೆ ಜನ ನೀರಿಗೆ ಏನ್ ಮಾಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ ನೀರಿನ ಸಮಸ್ಯೆ ಇದೆ. ಏನು ಸಮಸ್ಯೆ ಐತೆ? ರಸ್ತೆ ಓಡಾಡಕ್ಕೆ ಸಮಸ್ಯೆ ಐತೆ, ಎಲ್ಲ ಸಮಸ್ಯೆ ಇದ್ದು ಟೆಂಡರ್ ಆಗಿರೋರು ಬಂದು ಕೆಲಸ ಮಾಡದೇ ಇದ್ರೆ ಎಷ್ಟು ದಿವಸ ಅಂತ ಇದು ಮಾಡಬೇಕು. ಮಕ್ಕಳು ಎಲ್ಲ ಬಿದ್ದು ಕೈ ಕಾಲು ಮುಟ್ಕೊಂಡವ್ರು ಅಂತ ರೋಡಲ್ಲಿ ಬೀಳ್ತಾರೆ, ಎಲ್ಲ ಆಗ್ತದೆ. ಎಲ್ಲ ಇದ್ದಾಗ ಸಮಸ್ಯೆ ನಾವು ತೋಡ್ಕೊಳ್ತೇವೆ. ಇವಾಗ ಹೊಸ ಪೈಪ್ ಲೈನ್ ಮಾಡಿಲ್ಲ, ಯಾವ್ದು ಕ್ಲಿಯರ್ ಆಗಿದ್ರೆ ಜನ ನೀರಿಗೆ ಏನ್ ಮಾಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ ನೀರಿನ ಸಮಸ್ಯೆ ಇದೆ. ಏನು ಸಮಸ್ಯೆ ಐತೆ? ರಸ್ತೆ ಓಡಾಡಕ್ಕೆ ಸಮಸ್ಯೆ ಐತೆ, ಎಲ್ಲ ಸಮಸ್ಯೆ ಇದ್ದು ಟೆಂಡರ್ ಆಗಿರೋರು ಬಂದು ಕೆಲಸ ಮಾಡದೇ ಇದ್ರೆ ಎಷ್ಟು ದಿವಸ ಅಂತ ಇದು ಮಾಡಬೇಕು. ಮಕ್ಕಳು ಎಲ್ಲ ಬಿದ್ದು ಕೈ ಕಾಲು ಮುಟ್ಕೊಂಡವ್ರು ಅಂತ ರೋಡಲ್ಲಿ ಬೀಳ್ತಾರೆ, ಎಲ್ಲ ಆಗ್ತದೆ. ಎಲ್ಲ ಇದ್ದಾಗ ಸಮಸ್ಯೆ ನಾವು ತೋಡ್ಕೊಳ್ತೇವೆ. 6 ತಿಂಗಳಾದ್ಮೇಲೆ ಏನು ಅದಕ್ಕೆ ಡಾಂಬರೀಕರಣ ಆಗಲಿ ಅಥವಾ ಟೆಂಪ್ರವರಿ ಮಣ್ಣಾಗಲಿ ಏನು ಹಾಕಿ ಇದ್ರೂ ವಯಸ್ಸಾದವರು ಅವರು ಇವರೆಲ್ಲ ಬಿದ್ದು ಕೈ ಕಾಲು ಮುಟ್ಕೊಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ನಾವು ಕಂಪ್ಲೇಂಟ್ ಹೇಳಿದ್ರು ಯಾರೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಜಿಲ್ಲಾ ಬಸ್ ಹೋಗಿ ಬಲ್ಲಿಗೆ ಎಲ್ರಿಗೂ ಕಂಪ್ಲೇಂಟ್ ಮಾಡಿ ಪಂಚಾಯತಿಯಿಂದನೂ ಲೆಟ್ರ್ ಕೊಟ್ಟಿದ್ದು. ಜೊತೆಗೆ ಗಮನ ಹರಿಸಿಲ್ಲ. ಅವ್ನು ಬಂದು ಇಲ್ಲಿ ಸ್ಥಳ ತನಿಖೆನೂ ಮಾಡಿಲ್ಲ, ಏನೂ ಮಾಡಿಲ್ಲ.